ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಳಗ್ಗೆ ಮೂಡ್ ಆಫ್ ಆಗೋಯ್ತು. ಯಾಕಪ್ಪ ಅಂದರೆ ಒಂದು ಕಾರು ಚಿಕ್ಕ ತಪ್ಪಿಂದ ಒಬ್ಬನ ಪ್ರಾಣನೇ ಹೋಗ್ಬಿಡೋದು. ಆಲ್ಮೋಸ್ಟ್ ಆಲ್ ಅವ್ನಿಗೆ ಪ್ರಜ್ಞೆನೇ ಇಲ್ಲ. ಅದಕ್ಕೆ ಆಂಬುಲೆನ್ಸ್ಗೆ ಹಾಕಿದ್ರು. ಅಲ್ಲಿಂದ ನೋಡಿಕೊಂಡು ಮುಂದಕ್ಕೆ ಬಂದು ಕಾರ್ ಪಾರ್ಕಿಂಗ್ ಮಾಡೋದ್ರಿಂದ ಇದಾಯಿತು ಅಂತ ಗೊತ್ತಾಯಿತು. ನನಗಂತೂ ತುಂಬ ಬೇಜಾರಾಗೋಯಿತು. ಕಾರ್ ಇಲ್ಲಿ ಪಾರ್ಕ್ ಮಾಡಿರೋರು ತಪ್ಪು, ಆದರೆ ಬೈಕವರು ಸ್ವಲ್ಪ ಆದಷ್ಟು ನಿಧಾನಕ್ಕೆ ಬರ್ರಿ ಅಂತ. ಯಾಕೆಂದರೆ ನೋಡಿರಿ, ಇವಾಗ ನಿಂತಿರೋ ಕಾರ್ಗೆ ಬಂದು ಹೊಡೆದಿರೋದು ಅದು. ಹೌದು, ನಿಂತಿರೋ ಕಾರಿಗೆ ಬಂದು ಹೊಡೆದವ್ರೆ. ಈ ಥರ ಆದರೆ ಫ್ಯಾಮಿಲಿ ಗತಿಯೆಲ್ಲ ಏನು ನಿಂತು ಅಂದರೆ ಅವ್ರ ಒಬ್ಬರಿಂದ ಎಷ್ಟು ಜಾಮ್ ಆಯ್ತು. ಅದು ನಿಂತಿರೋ ಗಾಡಿಗೆ ಬಂದು ಹೊಡೆದವ್ರೆ. ನೋಡಿಲ್ಲ, ಸ್ಪೀಡಾಗಿರ್ತಾರೆ, ಕಂಟ್ರೋಲ್ ಆಗಲ್ಲ ಗಾಡಿಗಳು. ಅದಕ್ಕೆ ಹೇಳೋದು, ಆದಷ್ಟು ಗಾಡಿಗಳನ್ನ ನಿಧಾನಕ್ಕೆ ಓಡಿಸಿ. ಹೈವೇ ಅಂತ ಹೇಳ್ಬಿಟ್ಟು ಓಡಿಸ್ಬೇಡಿ ಗಾಡಿಗಳು. ನಿಧಾನಕ್ಕೆ ನೋಡ್ಕೊಂಬರ್ಬೇಕು ಅಂತಲೇ ನಾನು ಹೇಳೋದು. ಯಾಕಪ್ಪ ಅಂದರೆ ನೋಡಿರಿ, ಅವರು ನೋ ಪಾರ್ಕಿಂಗ್ ಇಲ್ಲಿ ಪಾರ್ಕಿಂಗ್ ಮಾಡೋಂಗಿಲ್ಲ, ಆದ್ರೂ ಪಾರ್ಕಿಂಗ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಬಟ್ ಬೈಕವರು ಸ್ವಲ್ಪ ನೋಡ್ಕೋಬೇಕು, ಅವ್ರದ್ದೇ ತಪ್ಪು ಅಂತೇಳ್ಬಿಟ್ಟು ನೀವೇ ಬಂದರು ಹಿಂಗಾದರೆ ನಿಮ್ಮ ಪ್ರಾಣಕ್ಕೆ ನೀವೇ ಹಾನಿ ಮಾಡ್ಕೊಂಡಂಗೆ ಆಯ್ತದೆ. ದಯವಿಟ್ಟು ಅದಕ್ಕೆ ನಾನು ಹೇಳೋದು, ಎಲ್ಲರೂ ನಿಧಾನಕ್ಕೆ ಬನ್ನಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.